ಬರೀ ಕೋಳಿ ಸೌಂಡು, ಫುಲ್ ಕೋಳಿ ಸೌಂಡ್. ಎಲ್ಲ ತಗೊಂಡು ಮನೇಲಿ ಕಬಾಬ್ ಮಾಡ್ಕೊಂಡು ತಿನ್ಬಿಡೋದ ಅನ್ನೋಷ್ಟು ಕೋಪ ಬಂದ್ಬಿಟ್ಟಿತ್ತು ಬೆಳಿಗ್ಗೆ. ಅಯ್ಯಪ್ಪ, ಊಟ 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 ಎಲ್ಲ ನೋಡಿ ಬೆಡ್ಶೀಟ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನನ್ನ ಓಡಿ ಅಂತಾರೆ, ನಿನ್ಕೊಳ್ಳಿ ಅಂತಾರೆ. ಒಂಟೆ ನಮ್ಮ ಅಣ್ಣ ಒಳ್ಳೆ ಕೆಲಸ ಮಾಡ್ದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಬೆಳಿಗ್ಗೆ ಎಷ್ಟು ಟೈಮ್ ಇರ್ಬೋದು, ನಾವು ಬೆಳಿಗ್ಗೆ ಬೇಗ ಎದ್ದು ಇವತ್ತು ಟಾಟಾ ಪ್ರಮೋಟ್ ಹತ್ರ ಬಂದಿದ್ದೀವಿ. ತೋರ್ಸಲಿ, ಟಾಟಾ ಪ್ರಮೋಟ್ ಹತ್ರ ಬಂದಿದ್ದೀವಿ. ಒಂದು ಶೂಟ್ ಇತ್ತು. ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳ್ದೆ ಒಂದು ಥೀಮ್ ಕಲರ್ ವ್ಲಾಗ್ ನ ಇಟ್ಕೊಂಡು ಮಾಡ್ತೀನಿ ಅಂತ. ಮಾಡ್ತೀನಿ, ಸದ್ಯಕ್ಕೆ ಟೈಮ್ ಇಲ್ಲ ಅದನ್ನ ಮಾಡೋದಕ್ಕೆ ನನ್ಗೆ. ಇದು ಒಂದು ರೆಗ್ಯುಲರ್ ವ್ಲಾಗ್ ಆಗಿರುತ್ತೆ. ಇದಕ್ಕೂ ಮುಂಚೆ ನಾನು ಯಾವ ತರ ವ್ಲಾಗ್ ಅಪ್ಲೋಡ್ ಮಾಡಿನೋ ಆ ತರಾನೇ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎಷ್ಟು ಚಳಿ ಅಂದ್ರೆ ಆ ಚಳಿಯಲ್ಲಿ ಎದ್ದು ಬಂದಿದ್ದೀನಿ. ಇಷ್ಟು ಬೇಗ ಎದ್ದೇಳೋ ಮಗಳೇ ಅಲ್ಲ ನಾನು. ಅಂದ್ರೂನು ಬೇಗ ಎದ್ದು 5:30ಗೆ ಎದ್ದಿದ್ದು. ನೋಡಿದ್ರೆ ಆಗ್ಲೇ 7:30 ಆಗ್ತಾ ಬರ್ತದೆ. ನಮ್ ಕ್ಯಾಮ್ರಾಮನ್ ಇನ್ನ ಬಂದಿಲ್ಲ. ಸೊ ಅವ್ರು ಬಂದ್ಮೇಲೆ ನಮ್ಮ ಅಣ್ಣನ ಕರ್ಕೊಂಬಂದಿ. ನಮ್ಮ ಅಣ್ಣನ ತೋರಿಸ್ತೀನಿ. ಈ ಕಡೆ ಬಾಲ್ ಏನೂ ಕಾಣಿಸ್ತಾ ಇಲ್ಲ. ನಾವ್ ಅಣ್ಣನ ಕರ್ಕೊಂಡ್ ಬಂದಿದೀನಿ. ಬೆಳಿಗ್ಗೆ ಎದ್ಬಿಟ್ಟು ಇದ್ ಯಾವ ತರ ಜಾಗ ಇದೆ ಅಂತ ಅಂದ್ರೆ ನಾನು ಒಬ್ಳೇನ ಬಂದ್ಬಿಟ್ಟಿದ್ರೆ ಅಷ್ಟೇ ಕತೆ. ನಿಜವಾಗ್ಲೂ ನನ್ಗೆ ನಮ್ಮ ಅಣ್ಣನ ಜೊತೆ ಬರ್ತಿದ್ರೇನೆ ಭಯ ಆಗ್ತಾ ಇತ್ತು. ಇಲ್ಲ ಆಕ್ಚುಲಿ ಶೂಟ್ ಮಾಡೋದವ್ರು ಇಲ್ಲಿ ಈ ಕಡೆ ಸನ್ರೈಸ್ ಆಗ್ತೈತೆ. ಒಂಥರ ಚೆನ್ನಾಗೈತೆ. ಬೆಳಿಗ್ಗೆ ಎದ್ಬಿಟ್ಟು ಬಂದಿರೋದ್ ಈ ತರ. ಇನ್ನೂವರೆಗೂ ಬಂದಿಲ್ಲ ಗೈಸ್. ನಾವ್ ಊರ್ಗ್ ಮುಂಚೆ ಬಂದ್ಬಿಟ್ಟು ಕಾಯ್ತಾ ಇದೀನೇನೋ ಅಂತ ಅನ್ಸ್ತಾ ಇದೆ. ಯಾರಂದ್ರೆ ಬರೀ ನಾಯಿಗಳು ಓಡಾಡ್ತೈತೆ ಅಷ್ಟೇ, ಇನ್ ಯಾರು ಇಲ್ಲ. ಫುಲ್ಲು ನೋಡಿ ಖಾಲಿ ಜಾಗ. ನಾನು ಇಷ್ಟು ವರ್ಷ ಏರಿಯಾನಲ್ಲಿದ್ದು ಈ ತರದ್ ಒಂದ್ ಜಾಗ ಇದೆ ಅಂತಾನೆ ನನಗ್ ಗೊತ್ತಿರ್ಲಿಲ್ಲ. ಈ ತರ ಚೆನ್ನಾಗೈತೆ. ಏನಂದ್ರೆ ನಂತರ ಇದಕ್ಕೂ ಮುಂಚೆ ಈ ಮೈಕ್ ನಂದಲ್ಲ ಗೈಸ್, ನನ್ ಫ್ರೆಂಡ್ದು. ಸೊ ಅವ್ರೆಲ್ಲೋ ಟ್ರಿಪ್ ಹೋಗ್ತಾ ಇದ್ರು ಅನ್ಬಿಟ್ಟು ಇಸ್ಕೊಂಡ್ ಹೋದ್ರು ನನ್ ವೈರ್ ಮೈಕ್ ನ. ಈ ಮೈಕ್ ಇಲ್ಲಿ ಹಾಕೊಂಡ್ರೆ ಮೈಕ್ ಕೆಳಗಡೆ ಹೊಟ್ಟೋಗ್ಬಿಡ್ತೈತಿ. ಅದಕ್ಕೆ ಕೈಯಲ್ಲಿ ಇಟ್ಕೊಂಡ್ ಮಾತಾಡ್ತಾ ಇದೀನಿ. ಯಪ್ಪ, ನನ್ ಜಾಯಮಾನದಲ್ಲೇ ನನ್ಗೆ ಇವತ್ತೇ ಗೊತ್ತಾಯ್ತು ಫೋಟೋ ಶೂಟ್ ಎಲ್ಲ ಹೆಂಗ್ ಮಾಡ್ತಾರೆ ಅಂತ. ಕಾಲೆಲ್ಲ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ನಂದು ತೋರ್ಸು ಕಾಲು ಫುಲ್ಲು ಬೂದಿ. ಅಲ್ಲೆಲ್ಲ ಫುಲ್ಲು ಸುಟ್ಬಿಟ್ಟಿದ್ದಾರೆ ಈ ಎಲೆಗಳನ್ನ. ಅದು ಫುಲ್ಲು ಅಂದ್ರೆ ಫುಲ್ಲುನು ಬೂದಿ. ಅಲ್ಲಿ ಕಲ್ಗಳು ನನ್ನ ಓಡಿ ಅಂತಾರೆ, ನಿನ್ಕೊಳ್ಳಿ ಅಂತಾರೆ. ಒಂದ್ ಟೈಮಲ್ಲಿ ನಾನು ಬಿದ್ದೇ ಹೋಗ್ಬಿಡ್ತಾ ಇದ್ದೆ. ಸೊ ಚೆನ್ನಾಗಾಯ್ತು. ಬಟ್ ಏನಂದ್ರೆ ನಮ್ ಫೋಟೋಗ್ರಾಫರ್ ಫ್ರೆಂಡ್ಲಿನೇ ಇರ್ಲಿಲ್ಲ, ಮಾತಾಡ್ತಾ ಇರ್ಲಿಲ್ಲ. ಲಿಟ್ರಲಿ ನಾವೇ ಮೇಲ್ ಬಿದ್ದು ನಾನು ನಮ್ಮ ಅಣ್ಣ ಮಾತಾಡ್ತಾ ಇದ್ರು, ಅವ್ರು ಮಾತಾಡ್ತಾ ಇರ್ಲಿಲ್ಲ. ಸೊ ಇವಾಗೆಲ್ಲ ಶೂಟ್ ಎಲ್ಲಾನು ಆಯ್ತು. ಇದು ನನ್ ಬರ್ಡೇ ಡ್ರೆಸ್ ಗೈಸ್. ಅವತ್ ಬಿಟ್ರೆ ನಾನು ಇವತ್ತೇ ಹಾಕೊಂಡಿರೋದು ಈ ಬರ್ಡೇ ಡ್ರೆಸ್ ನ. ಮತ್ತೆ ಬನ್ನಿ ಇವಾಗ ಹೋಗಿ ಊಟ ಮಾಡಿ ನೆಕ್ಸ್ಟ್ ಏನಿದೆ ಕೆಲಸ ಅಂತ ಹೇಳ್ತೀನಿ. ಸೊ ಊಟ ಎಲ್ಲ ತಿಂದು, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಫುಲ್ ಸುಸ್ತು. ಎಷ್ಟೊಂದು ದಿನಾನೇ ಆಗೋಗ್ಬಿಟ್ಟಿತ್ತು ಇಷ್ಟು ಬೇಗ ಎದ್ದು ಅಂತ ಅನ್ಸುತ್ತೆ. ನಿದ್ದೆ ಹಾಳು ಎಲ್ಲ ಹಾಳಾಗೋಯ್ತು ಇವತ್ತು. ನನ್ಗೆ ಕಾಲೆಲ್ಲ ಫುಲ್ ನೋವ್ತದೆ. ಪೂರ್ತಿ ಕಲ್ಲಿತ್ತಲ್ಲ ಅಲ್ಲಿ. ಒಂಥರ ನಂಗೆ ನಡಿಯಕ್ಕೆ ಆಗ್ತಾ ಇಲ್ಲ, ಒಂಥರ ಹಂಗೆ. ಬಟ್ ನಡೀತಾ ಇದ್ದೀನಿ. ಸೊ ಬನ್ನಿ ನಿಮ್ಗೆ ನನ್ ಗಿಡ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಹಾಕಿದಾಗ ಹೆಂಗಿತ್ತು ನನ್ ಗಿಡ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ. ಲಾಸ್ಟ್ ಟೈಮ್ ಹಾಕಿದಾಗ ಇದೆಲ್ಲ ಏನೂ ಬಂದೇ ಇರ್ಲಿಲ್ಲ. ಇವಾಗ ನೋಡಿ ಎಷ್ಟು ಚಿಕ್ಕದಾಗಿ ಇದು ಹೊಸದಾಗಿ ಬರ್ತಾ ಇರೋದು ಇದೆಲ್ಲ. ಇದ್ರಲ್ಲಿ ನೋಡಿ ಚಿಕ್ಕದು ಎಷ್ಟು ಕ್ಯೂಟ್ ಆಗಿದೆ. ಇದ್ರಲ್ಲೆಲ್ಲ ಚಿಕ್ಕದಾಗಿ ಬರ್ತಾ ಇದೆ. ಶ್ರೀನಗರ್ ಬಸ್ ಸ್ಟ್ಯಾಂಡ್ ಬಂದಿದೀವಿ. ನಮ್ಮ ಅಪ್ಪ ಊರಿಂದ ಮಶ್ರೂಮ್ನ ಕೊಟ್ಟು ಕಳ್ಸೋರು ಬಸ್ಸಲ್ಲಿ. ಊರಿಂದ ಮಶ್ರೂಮ್ನ ಕೊಟ್ಟು ಕಳ್ಸಿದಾರಂತೆ. ಅದನ್ನ ಈಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಶ್ರೀನಗರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮ ಅಣ್ಣ ಹಾಕಿದ ಸಾಂಗ್ನೇ ಒಂದು 40 ಸಲ ಹಾಕ್ಬಿಟ್ಟು ನನಗೆ ಇಷ್ಟ ಆಗಿರೋದನ್ನ ಇಷ್ಟ ಆಗದೆ ಇರೋಂಗೆ ಮಾಡೇ ಬಿಡ್ತಾನೆ ಅಂತ ಅನಿಸುತ್ತೆ ಇವತ್ತು. ಯಾವ ಹಾಡು ಅಂತ ಹೇಳು ಫಸ್ಟು. ನಮ್ಮ ಅಮ್ಮ ಇವಾಗ ನಾವು ಇಲ್ಲಿಗೆ ಬರೋ ಮುಂಚೆ ಒಂದು ಸ್ವಲ್ಪ ದುಡ್ಡು ಮತ್ತು ನಮಗೇನೋ ತೊಗೊಂಡು ಹೋಗ್ಬೇಕು, ನಾವು ಹಾಲೆಲ್ಲ ತೊಗೊಂಡು ಹೋಗ್ಬೇಕು, ಅದಕ್ಕೋಸ್ಕರ ದುಡ್ಡು ಮತ್ತು ಎಕ್ಸ್ಟ್ರಾ 100 ರೂಪೀಸ್ ಕೊಟ್ಟರು ಗೈಸ್. ಏನಕ್ಕೆ ಅಂತ ಅಂದರೆ ಇಟ್ಕೊಂಡಿರಿ ಮತ್ತೆ ವಾಪಸ್ ತೊಗೊಂಬಂದು ನನಗೆ ಕೊಡಿ. ಏನೋ ಕೊಡ್ಬೇಕಿಂತ ಸುಖ 100 ರೂಪಾಯಿ. ನನಗಿರೋ ಡೌಟು.
ಇಟ್ಕೊಂಡಿರ್ಬೇಕಂದ್ರೆ ಮತ್ತೆ ವಾಪಸ್ ನಮ್ಮ ಅಮ್ಮಂಗೆ ಅದನ್ನು ಕೊಡ್ಬೇಕಂತೆ ಇಂದ ಸೋಕ್ ನಾ 100 ರೂಪಾಯಿ ಏನಿಗೆ ಕೊಟ್ರು ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅವಾಗಿಂದ. ಪೂರಿ ತಿನ್ನಕ್ಕೆ ತಿನ್ಬಿಡ್ಲಾ ಇಲ್ಲಾಂದ್ರೆ ಇಟ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 4:15 ಆಯಿತು ಗೈಸ್, ಬಸ್ ಇದ್ದಿದೆ 4:15ಗೆ, ಇನ್ನೂವರೆಗೂ ಬಸ್ ಬಂದಿಲ್ಲ. ಫಸ್ಟ್ ಟೈಮ್ ಈ ಥರ ಬಂದ್ಬಿಟ್ಟು ಕಾಯ್ತಾ ಇರೋದು. ಕೊಟ್ಟವ್ರು ಗೊತ್ತಿಲ್ಲ, ಅಷ್ಟು ದಪ್ಪ ಬ್ಯಾಗ್ ಐತೆ ಗೈಸ್. ಅದು ವಿಡಿಯೋನಲ್ಲಿ ಗೊತ್ತಾಗ್ತಾ ಇಲ್ಲ ಅದು ಎಷ್ಟಿದೆ, ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂತ. ಬಟ್ ಜಾಸ್ತಿ ಕೊಟ್ಟವ್ರೆ. ಇದು ಆಲ್ಮೋಸ್ಟ್ ಇದು ಬೆಳೆದಿರೋದಲ್ವಾ, ಆಲ್ಮೋಸ್ಟ್ ಮಟನ್ ಥರನೇ ಟೇಸ್ಟ್ ಇರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೆ ಕೊಟ್ಟಿರ್ತಾರೆ, ಸುಮ್ಮನೆ ಹಾಕ್ಕೊಡ್ತಾರೆ. ನಮ್ಮ ಅಮ್ಮನೇ ನನ್ಗೆ ನೀವಾಗ ಹೇಳಿದ್ದು ರೆಕಾರ್ಡ್ ಆಗೈತೆ. ನಾನು ಏನ್ ಕೇಳ್ಬೇಕು ನಮ್ಮ ಅಮ್ಮನ ಕ್ವಶನ್, ಅಮ್ಮನೇ ನನ್ಗೆ ವ್ಲಾಗ್ ಮಾಡು ಅಂತ ಹೇಳಿದ್ದು. ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ, ಸ್ವಲ್ಪ ಕೆಲ್ಸ ಇತ್ತು ನಮ್ಗೆ ನಾಳೆ ಅನ್ಬಿಟ್ಟು. ಅದಕ್ಕೆ ಹೋಗ್ತಾ ಇದೀವಿ. ಎಲ್ಲ ನೋಡಿ ಬೆಡ್ಶೀಟ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದೀವಿ. ನಿಮ್ಗೂ ಏನ್ ಅನ್ಸ್ತಾ ಇದೆ ಬೆಂಗಳೂರಲ್ಲಿ ಬಿಟ್ಟು ಊರ್ ಕಡೆ ಹೋಗೋಣ ಅನ್ಸೋದಾದ್ರೆ ನನ್ ಜೊತೆ ಇವತ್ತೇ ಬನ್ನಿ, ಕರ್ಕೊಂಡ್ ಹೋಗ್ತಾ ಇದೀನಿ. ಸೊ ನಮ್ಮ ಅಣ್ಣ ಇವಾಗ ಇನ್ನೊಬ್ರು ಗೆಸ್ಟ್ ನ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಅವ್ನ್ ಬಂದ್ಮೇಲೆ ಊರ್ಗ್ ಹೋಗ್ಬೇಕು. ನಮ್ಮ ಅಪ್ಪ ಇದ್ದೀರಾ ಕಾರಲ್ಲಿ ಕರ್ಕೊಂಡ್ ಹೋಗ್ತಾರೆ. ನಮ್ಗೆ ಕಾರಲ್ಲಿ ಓಡಾಡಿ ಅಭ್ಯಾಸಕ್ಕೆ ಬಸ್ಸಲ್ಲಿ ಓಡಾಡೋದು ಅಂದ್ರೇನೆ ಹಿಂಸೆ. ಬಸ್ ಅಂದ್ರೇನೆ ಆಗಲ್ಲ ನಮ್ಮ ಮನೇಲಿ ಯಾರಿಗೂ ಬಸ್ ನಮ್ಮ ಅಪ್ಪ ಒಬ್ರೇ ಬಸ್ಸಲ್ಲಿ ಅಂತ ಚೆನ್ನಾಗ್ ಓಡಾಡೋದು. ಸೊ ಬಸ್ ಅಂದ್ರೆ ಒಂಥರ ಕಷ್ಟ ನಮ್ಗೆ. ಬಟ್ ಬಸ್ಸಲ್ಲಿ ಹೋಗ್ತಾರೆ. ನಮ್ಮ ಅಪ್ಪ ಊರಲ್ಲೇ ಇರೋದ್ರಿಂದ ನಾವ್ ಇವಾಗ ಬಸ್ಸಲ್ಲಿ ಹೋಗ್ಬೇಕು. ಅಲರ್ಜಿ ಎಲ್ಲ ಸಿದ್ದರಾಮಯ್ಯ ದುಡ್ಡು ಬಿಟ್ಟಿದಾರಲ್ಲ ಅದಕ್ಕೆ ಹೋಗಕ್ಕೆ ಬೇಜಾರು. ಅಲರ್ಜಿ ಎಲ್ಲ ಸಿದ್ದರಾಮಯ್ಯ ದುಡ್ಡು ಬಿಟ್ಟಿದಾರಲ್ಲ ಅದಕ್ಕೆ ಹೋಗಕ್ಕೆ ಬೇಜಾರು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ನಿನ್ಗೆ ಅದ್ಬಿಡು, ಮೈಕ್ ಬಿಡು, ಕೇಳ್ಕೊ. ಏನಾದ್ರು ಹೊಸದಾಗ ಅಪ್ಲಿಕೇಶನ್ ಆಗ್ತಿರ್ತಾರೆ. ಇವಾಗ ಏನಾದ್ರೂ ಒಂದು ಹೊಸ ಅರ್ಕೆ ಇರುತ್ತೆ, ಇಲ್ಲಾಂದ್ರೆ ಏನಾದ್ರು ಒಂದು ಹೊಸದಾಗ ಅಪ್ಲಿಕೇಶನ್ ಆಗ್ತಿರ್ತಾರೆ ಗೈಸ್ ದೇವ್ರ ಹತ್ರ ಎವ್ರಿ ಡೇ. ನಮ್ಮ ಅಮ್ಮ ಹಿಂಗ್ ಹೋಗಿ ನಿಂತ್ಕೊಂಡ್ರು ನಾನು ಫಿಕ್ಸ್ ಆಗ್ಬಿಡ್ತೀನಿ, ಓಕೆ ಏನಾನ ಒಂದ್ ಹೊಸದಾಗ ಅಪ್ಲಿಕೇಶನ್ ಆಗ್ತಿರ್ತಾರೆ ನಮ್ಮ ಅಮ್ಮ ದೇವ್ರ ಹತ್ರ. ದೇವ್ರನ್ನ ಏನ್ ಕೇಳ್ಕೊಂಡ್ರು ಅದ್ ನಮ್ಗೆ ಸಕ್ಸಸ್ ಆಗಿರುತ್ತೆ. ಅದಕ್ಕೆ ನಾನು ಹೋಗಿ ದೇವ್ರನ್ನ ಬೇಡ್ಕೋತೀನಿ. ನನ್ಗೆ ಏನೇ ಕಷ್ಟ ಆಗ್ಲಿ ಸುಖ ಆಗ್ಲಿ ನಾನು ದೇವ್ರ ಹತ್ರನೇ ಹಂಚ್ಕೊಳ್ಳೋದು. ನಿನ್ನ ಹತ್ರ ಹಂಚ್ಕೋಬೇಕೇನೆ. ಗೈಸ್ ನಿನ್ನೆ ನೈಟ್ ಬಂದಿದ್ದು ನಾವು ತುಂಬ ಲೇಟಾಗಿ ಹೋಗಿತ್ತು, ಅದಕ್ಕೆ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಟೈಮು 5:30. ನಮ್ಮ ಎಷ್ಟು ಬೇಗ ಎಪ್ಸೋದು ನೋಡಿ, ಕೆಲಸ ಐತೆ ಅಂತ. ಅಪ್ಪ ಬರೀ ಕೋಳಿ ಸೌಂಡು, ಫುಲ್ ಕೋಳಿ ಸೌಂಡ್. ಎಲ್ಲ ಕಡೆ ಕೋಳಿ ಕಿರ್ಚಾಡ್ತೈತೆ. ಚಳಿ ಗೈಸ್, ಫುಲ್ಲು ಚಳಿ ಐತೆ. ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡ್ತಾ ಇದೀನಿ. ಏನಪ್ಪ ನೀನು ನಿಂಗನ್ಬಿಡ್ತೆ ನಾನು ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ? ಹೌದಾ? ವಿಡಿಯೋ ನೋಡಲ್ವಾ ನೀನು? ಯಾವ್ದ್ರಲ್ಲಿ ನೋಡೋದು ಲಾಗು? ಯೂಟ್ಯೂಬಲ್ಲಿ ನೋಡ್ತೀಯಲ್ಲ ಅಪ್ಪ. ಅಪ್ಪ ನೀನು ಎಷ್ಟು ಕಪ್ಪುಗಾಗಿದೆಯಾ ಅಂದರೆ ವ್ಲಾಗಲ್ಲಿ ನೀನು ಕಾಣಿಸ್ತಾನೆ ಇಲ್ಲ. ನೀನು ಫ್ರೆಂಡ್ ಬಂದ್ಬಿಟ್ರಿ ಗೈಸ್. ನನಗೆ ಅವಾಗ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಇವಾಗ ಮಾಡ್ತೀನಿ. ನಮ್ಮ ಅಣ್ಣ ನಮ್ಮ ಜೊತೆನೇ ಬಂದಾನೆ ನೈಟು. ಕೆಲಸದವ್ರು ಅರ್ಜೆಂಟ್ ಮಾಡಿ ಕರ್ಸ್ಕೊಂಬಿಟ್ರು ನಮ್ಮ ಅಣ್ಣನ. ಫುಲ್ ಆಸೆ ಇಟ್ಕೊಂಡಿದ್ದ ನೋಡೋಕ್ಕೆ. ವಾಪಸ್ ಮತ್ತೆ ಇವತ್ತು ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಫುಲ್ ಆಸೆ ಇಟ್ಕೊಂಡಿದ್ದೆ ಅವನ್ನೆಲ್ಲ ನೋಡಬೇಕು ಅಂತ. ಬಿಕಾಸ್ ನಾವು ಬೆಂಗಳೂರಲ್ಲಿ ಕಟ್ಸಿದ್ದು ಮನೇಲಿ. ನಾವಿನ್ನೂ ಚಿಕ್ಕವರು, ನಮ್ಗೆ ಅದೇನೋ ನೆನಪಿಲ್ಲ ಮಾಡ್ಸಿದ್ದು ಎಲ್ಲ. ಇವಾಗೆಲ್ಲ ನಾನು ನೋಡಬೇಕು ಲೈವ್ ಆಗಿ ಅಂತ ನಮ್ಗೆ ಆಸೆ ಇತ್ತು. ಫುಲ್ ಆಸೆ ಇಟ್ಕೊಂಡು ಬಂದಿದ್ದ. ಹೊಟ್ಟೋಗ್ಬಿಟ್ಟೆ ಬೆಳಗ್ಗೆನೆ. ನೆನ್ನೆ ನೈಟ್ ಮೆಸೇಜ್ ಮಾಡಿ ಕರ್ಸ್ಕೊಂಬಿಟ್ರು. ಸೊ ಇವಾಗ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಊರಲ್ಲಿ. ನಾನ್ ವೆಜ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಲೇಟು ಪ್ರಾಸೆಸ್ಸು. ಬೇಗ ಎಬ್ಸ್ಬಿಟ್ಟಿದ್ದಾರೆ. ನಿದ್ದೆನೇ ಬರಲಿಲ್ಲ ನನಗೆ. ಎಷ್ಟೊಂದು ದಿನ ಆಗಿತ್ತು ಇದು ಮಲಗಿ. ಒಂದೇ ಸಮನೆ ಕೋಳಿ ಸೌಂಡು. ಇಲ್ಲಿ ನಾವಿರೋದು ಇಲ್ಲಿ ಅಂತ ಅಂದರೆ ನಾವು ಕಟ್ಸ್ತಾ ಇರೋ ಮನೆ ಎಲ್ಲಿ ಗೊತ್ತಾ ಇರೋದು? ಅಪ್ಪ ಏನೂ ಕಾಣಿಸ್ತಾ ಇಲ್ಲ ಗೈಸ್, ತೋರ್ಸೋಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಫುಲ್ ಮಂಜು, ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಆಮೇಲೆ ತೋರಿಸ್ತೀನಿ. ಫುಲ್ ಮಂಜಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದಿರೋದಲ್ವ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲೇನೇನೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ಬಂದರೆ ಇಲ್ಲೇ ಫಿಕ್ಸು.
ಇಲ್ಲಿ ಬಿಟ್ಟು ಅಲ್ಲಾಡಲ್ಲ. ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದುಬಿಟ್ಟು ಈ ವ್ಯೂ ನೋಡ್ತಾಯಿದ್ರೆ ಆ ಮಜಾನೇ ಬೇರೆ. ಮತ್ತು ಕೇಳಿಸ್ತಾ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಸಲ ಕೋಳಿ ಕಿಚ್ಕೊತು. ನನಗೆ ಒಂದು ಟೈಮಲ್ಲಿ ಕೋಳಿ ಕಿಚ್ತಾ ಇದ್ದ ಸೌಂಡ್ ಕೇಳಿ 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 ನಿದ್ದೆ ಇರಲಿಲ್ವಲ್ಲ, ತಗೊಂಡೋಗಿ ಮನೇಲಿ ಕಬಾಬ್ ಮಾಡ್ಕೊಂಡು ತಿನ್ಬಿಡೋದ ಅನ್ನೋಷ್ಟು ಕೋಪ ಬಂದ್ಬಿಟ್ಟಿತ್ತು. ಬೆಳಗ್ಗೆ ಎದ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದಾಗ ಗೈಸ್. ನಾನು ನೋಡಿ ರೊಟ್ಟಿನ ಡಬ್ಬಿ ಕತ್ರಿ ಬರೀ ಇದಕ್ಕೆ ಕೆಲಸಕ್ಕೆ ಇಟ್ಕೊಬಿಟ್ಟಾರೆ ನನ್ನನ್ನು. ನಮ್ಮ ಅಣ್ಣ ಹೋಗಿದ್ದು ಒಳ್ಳೇದಾಯ್ತೇನೋ ಅಂತ ನನಗೆ ಇವಾಗ ಅನಿಸ್ತೈತೆ. ಸಾಕಾಯ್ತು ನಂಗೆ ಅಲ್ಲಿಂದ ಇಲ್ಲಿ ಓಡಾಡ್ತಾನೆ ನೀನು ಬೆಳಗ್ಗೆಯಿಂದ. ವ್ಲಾಗ್ ಮಾಡ್ಬೇಕನ್ನೇ ಮರ್ತೋಗ್ಬಿಡ್ತಾಯಿನಿ ಗೈಸ್ ನಾನು. ಅಯ್ಯಪ್ಪ, ಏನಾರು ಹೇಳು. ಅಲ್ಲ, ನೀನು ಯಾಕೆ ಪೌಡ್ರ್ ಕಮ್ಮಿ ಹಾಕಿದ್ಯಾ ಅಂತ ನಾನು ಯೋಚನೆ ಮಾಡ್ತಿರೋದು. ನೀವು ಓದಕ್ಕೆ ಹೋಯ್ತೀಯಾ ಏನಕ್ಕೆ ಹೋಯ್ತೀವ? ಫ್ಯಾಷನ್ ಶೋ ಮಾಡಕ್ಕೆ ಹೋಯ್ತು. ನಮ್ಮ ಬ್ರೇಕ್ಫಾಸ್ಟೇ ಆಗಿಲ್ಲ ಗೈಸ್. ಆಗಲೇ ಟೈಮ್ 11 ಗಂಟೆ, ಬ್ರೇಕ್ಫಾಸ್ಟ್ ಆಗಿಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಅದು, ಇಲ್ಲಿ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರ್ಬೇಕು. ಅಷ್ಟೇ ಡಿಸ್ಟೆನ್ಸು ನಮ್ಮ ಆ ಮನೆಗೂ ಈ ಮನೆಗೂ ನೋಡಿ. ನಮ್ಮ ಮನೇಲಿ ನೋಡಿ ಗೈಸ್, ಬರೀ ಗಂಡು ಮಕ್ಕಳೇ ಅಡುಗೆ ಮಾಡೋದು, ಹೆಣ್ಮಕ್ಳು ಯಾರೂ ಅಡುಗೆ ಮಾಡಲ್ಲ. ನಾನು ಕಷ್ಟಪಟ್ಟು ಒಂದೊಂದು ಗ್ರಾಮು ಹೆಚ್ಚಿಸ್ತಾ ಇದ್ದರೆ ಇವರು ಇಲ್ಲೇ ನನ್ನ ಸಣ್ಣ ಮಾಡಿಬಿಟ್ರು ಗೈಸ್. ಯಪ್ಪ, ಬರೀ ಅದು ತಗೋಬಾ ಇದು ತಗೋಬಾ. ನಮ್ಮ ಅಣ್ಣ ಒಳ್ಳೆ ಕೆಲಸ ಮಾಡ್ದ. ನಾನಿವಾಗ ಈ ಮನೆ ಹತ್ರ ಬಂದಿದ್ದೀನಿ. ಇಲ್ಲಿ ಊಟ 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 ಅಜ್ಜಿ ಊಟ ಬೇಕು. ನೈಸ್. ಮೊಸರು ಹಾಕ್ರೆ ಮಾತ್ರನೇ ತಿನ್ನೋದು. ಐ ಬಾ, ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್.